Hello everyone. Hi. Namaste. Good morning. Hello everyone. Welcome back to another vlog. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಉಡುಪಿ 10 ಗಂಟೆಗೆ ಬಿಟ್ವಿ. ಈಗ ಮಂಗಳೂರು ಹತ್ರ ರೀಚ್ ಆಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಮಂಗಳೂರಿಗೆ ನಾವು ಟ್ರೀಟ್ಮೆಂಟ್ಗೆ ಅಂತ ಬರ್ತಿರೋದು. ಉಡುಪಿ ಮಣಿಪಾಲ್ ಹಾಸ್ಪಿಟ್ಲು ಅಲ್ಲಿ ಯಾರೂ ರುಮಟಾಯ್ಡ್ ಆರ್ಥ್ರೈಟಿಸ್ ಸ್ಪೆಷಲಿಸ್ಟ್ ಇಲ್ಲ ಅಂತ ಹೇಳಿದ್ರು. ಮಣಿಪಾಲ್ KMC ಹಾಸ್ಪಿಟಲಲ್ಲಿ ಒಬ್ಬರು ಡಾಕ್ಟರ್ ಸಿಕ್ಕಿದ್ರು. ಅವ್ರ ಅಪಾಯಿಂಟ್ಮೆಂಟ್ ಕೂಡ ಸಿಕ್ತು. ಇವತ್ತು ಕಾರ್ತಿಕ್ಗೂ ಕೂಡ ರಜೆ ಇತ್ತು. ಸೊ ಹೋಗಿ ತೋರಿಸ್ಕೊಂಡು ಬರೋಣ ಅಂತ ಹೋಗಿದ್ದೀವಿ. ನಾನು ರಿಪೋರ್ಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ತೋರಿಸೋಣ ಅಂತ. ಎಲ್ಲಿ ತೋರಿಸಿದ್ರು ಅದಕ್ಕೇನು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಟ್ರೀಟ್ಮೆಂಟಿಗೆ. ಸೊ ಇಲ್ಲೇನಾದರೂ ಸಿಗ್ಬೋದಾ ಅಂತ. ಬೇರೆ ಇದನ್ನು ಸಿಗದೇ ಇದ್ದರೆ ಏನಾದರೂ ಹೋಮಿಯೋಪತಿ ಆಯುರ್ವೇದಿಕ್ ಏನಾದರೂ ಟ್ರೈ ಮಾಡಿ ನೋಡಬೇಕಷ್ಟೆ. ನೋಡೋಣ ಏನಾಗುತ್ತೆ ಅಂತ. ಇವತ್ತು ಮಂಗಳೂರಲ್ಲಿ ಬೇಗ ಕೆಲಸ ಆದರೆ ಇನ್ನೂ ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಮಳೆ ತುಂಬ ಜೋರು ಬರ್ತಾ ಇದೆ ನೋಡಿ. ಅಲ್ಲಿ ಅಲ್ಲಿಂದನೂ ಹೊರಟಾಗಿಂದನೂ ಬರ್ತಾನೆ ಇದೆ. ಇನ್ನೂ ಹೇಳ್ಬೇಕಂದ್ರೆ ಒಂದು ವಾರದಿಂದ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ, ನಿಂತ ಇಲ್ಲ. ಚರಿತುಗಿದ್ದು ಈ ವೀಕ್ ಫುಲ್ಲು ರಜಾ, ಆರಾಮಾಗಿ ಮನೇಲಿ ಮಜಾ ಮಾಡ್ದೆ. ಹಂಗೆ ಅವನಿಗೆ ಹುಷಾರಿರಲಿಲ್ಲ, ಬೇರೆ ಎಲ್ಲ ರಿಕವರ್ ಆಗಬೇಕು. ಸ್ವಲ್ಪ ಟೈಮ್ ಸಿಕ್ತು, ಒಳ್ಳೆಯದೇ ಆಯಿತು. ಈಗ ಮಂಗಳೂರು ರೀಚ್ ಆದ್ಮೇಲೆ ಟು ಮ್ಯಾಂಗ್ಳೂರ್ ಸಿಟಿ. ಈಗ ನಾವು ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದೀವಿ. ಇದು KMC ಮಂಗಳೂರು ಹಾಸ್ಪಿಟಲ್ಲು. ಈ ಹಾಸ್ಪಿಟಲಿಗೆ ನಾವು ಬರ್ತಿರೋದು ಫಸ್ಟ್ ಟೈಮು. ಮಂಗಳೂರಿಗೆ ಮುಂಚೆ ಒಂದು ಸಲ ಬಂದಿದ್ದೆ ನಾನು ನನ್ನ ಫ್ರೆಂಡ್ ಮನೆಗೆ ಅಂತ, ಕೋಟಾಗೆ ಅಂತ ಹೋದಾಗ ಅವ್ರು ನಮಗೆ ಇಲ್ಲಿ ಕರ್ಕೊಂಡು ಬಂದಿದ್ದರು. ಟೆಂಪಲ್ಲು ಮತ್ತು ಐಸ್ ಕ್ರೀಮು ಇದೆಲ್ಲನೂ ಟೇಸ್ಟ್ ಮಾಡಿ ಹೋಗಿದ್ವಿ. ಈಗ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇರೋದು ನಮಗೆ 11:30ಗೆ. ಸೊ ಆಲ್ಮೋಸ್ಟ್ ಕರೆಕ್ಟ್ ಟೈಮ್ಗೆ ರೀಚ್ ಆಗಿದ್ದೀವಿ. ಡಾಕ್ಟರ್ ಕೂಡ ಅವೈಲೇಬಲ್ ಇದ್ದಾರೆ ಅಂತ ಹೇಳಿದ್ರು. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ ನಮ್ಮ ಟರ್ನ್ ಬರೋದಕ್ಕೆ ಅಂತ. ಚರಿತು ತುಂಬ ಚೆನ್ನಾಗಿ ಆಟಾಡಿಸ್ತಿದ್ದಾನೆ. ಕಾರ್ತಿಕಿಗೆ ಸುತ್ತ ಓಡಾಡ್ತಿದ್ದಾನೆ ಎಲ್ಲ ಕಡೆ. ಡಾಕ್ಟರ್ ಅಪಾಯಿಂಟ್ಮೆಂಟ್ ಮುಗೀತು. ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ, ತೊಗೊಂಡು ಬಂದಿದ್ದೀವಿ. ನೋಡೋಣ, 2 ವೀಕ್ಸ್ ಬಿಟ್ಟು ಮತ್ತೆ ಬರೋಕ್ಕೆ ಹೇಳಿದ್ದಾರೆ. 2 ವೀಕ್ಸ್ ಆದಮೇಲೆ ಬ್ಲಡ್ ಟೆಸ್ಟ್ ಮಾಡಿ ನೋಡ್ತಾರಂತೆ ಏನಾದರೂ ಇಂಪ್ರೂವ್ಮೆಂಟ್ ಇದೆಯಾ ಅಂತ. ನನ್ನ ವಾಯ್ಸ್ ನಿಮಗೆ ಬೇರೆ ಥರ ಕೇಳಿಸ್ತಿರ್ಬೋದು, ಯಾಕಂದರೆ ಸ್ವಲ್ಪ ಗಂಟ್ಲು ನೋವಿದೆ, ಕಫ ಇದೆ, ಅದಕ್ಕೋಸ್ಕರ. ಚರಿತಿಗೂ ಸ್ಲೋಲಿ ಕಡಿಮೆ ಆಗ್ತಾ ಇದೆ. ಅವನು ಕೂಡ ಮೆಡಿಸಿನ್ಸ್ ತಗೋತಾ ಇದ್ದಾನೆ. ಈಗ ಊಟ ಮಾಡೋಕ್ಕೆ ಫಿಶ್ ಲ್ಯಾಂಡಿಗೆ ಹೋಗ್ತಾ ಇದ್ವಿ. ಜನತಾ ಫಿಶ್ ಲ್ಯಾಂಡ್ ಜನತಾ ಲಂಚ್ ಹೋಮ್ ಅಂತ. ಅಲ್ಲಿ ನೋಡೋಣ ಹೇಗಿರುತ್ತೆ ಏನು ಅಂತ. ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಡಾಕ್ಟರ್ ಹೇಳಿದ್ದು ಇನ್ನೊಂದು ಶಾಕಿಂಗ್ ನ್ಯೂಸ್, ಹಾಗೆಯೇ ಸ್ಯಾಡೆಸ್ಟ್ ನ್ಯೂಸ್ ಏನು ಅಂತ ಅಂದರೆ, ನನ್ನ ಬಲಗೈ ಏನೋ ಸ್ಟಿಫ್ ಆಗಿದೆ. ಆ ಸ್ಟಿಫ್ನೆಸ್ಸು ಯಾವತ್ತೂ ಹೋಗೋದಿಲ್ಲ, ಪರ್ಮನೆಂಟಾಗಿ ಹಾಗೆ ಉಳ್ಕೊಳ್ಳುತ್ತೆ ಅಂತ. ಮುಂಚೆ ಥರ ನಾರ್ಮಲಾಗಿ ನನಗಿನ್ನು ಯಾವತ್ತೂ ಹ್ಯಾಂಡ್ ಮೂಮೆಂಟ್ ಮಾಡೋಕ್ಕಾಗಲ್ಲ, ಅದರಲ್ಲೂ ರೈಟ್ ಹ್ಯಾಂಡು ಅಂತ ಹೇಳಿದಾಗ ತುಂಬ ಅಂದರೆ ತುಂಬಾ ಬೇಜಾರಾಗೋಯ್ತು. ಅಲ್ಲೇ ಅಳು ಬಂದುಬಿಡ್ತು ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ. ನಾನು ಅದನ್ನು ನಿಮ್ಗೆ ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆ ಹೇಳಿದ್ರೆ ನನಗೆ ಅಳು ಬಂದುಬಿಡುತ್ತೆ ಅಂತ ನಾನು ವಾಯ್ಸ್ ಓವರಲ್ಲಿ ಹೇಳ್ತಾ ಇದ್ದೀನಿ ಈ ವಿಷಯನ. ಬಟ್ ಆದ್ರೂ ನಾನು ರೆಗ್ಯುಲರಾಗಿ ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇದೇ ಥರ ಬೇರೆ ಜಾಯಿಂಟ್ಸು, ಲೆಫ್ಟ್ ಹ್ಯಾಂಡು, ಹಾಗೆ ಕಾಲು ಜಾಯಿಂಟು, ಕೈ ಜಾಯಿಂಟು, ಇನ್ಯಾವ ಜಾಯಿಂಟೂ ಅಫೆಕ್ಟ್ ಆಗಬಾರ್ದು ಅಂತ ನಾನು ರೆಗ್ಯುಲರಾಗಿ ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ನಾವು ತುಂಬ ಕಡೆ ಟ್ರಾನ್ಸ್ಫರ್ ಆಗಿ ಬೇರೆ ಬೇರೆ ಕಡೆ ಹೋಗ್ತಿರೋದ್ರಿಂದ ನಾವು ಒಂದು ಡಾಕ್ಟರ್ ಹತ್ರ ಕರೆಕ್ಟಾಗಿ ಫಾಲೋ ಅಪ್ ಮಾಡೋಕ್ಕೂ ಆಗ್ತಾಯಿಲ್ಲ. ನೀವು ನೋಡ್ತಿರೋ ಹಾಗೆ ನಾವು ಬ್ಯಾಂಗ್ಳೂರಲ್ಲಿ ಕೂಡ ತೋರಿಸ್ತಿದ್ವಿ, ಮತ್ತು ಅದು ನಮಗೆ ದೂರ ಆಗೋಕ್ಕೆ ಶುರು ಆಯಿತು. ಸೊ ಶಿವಮೊಗ್ಗದಲ್ಲಿ ನಂಜಪ್ಪದಲ್ಲಿ ತೋರಿಸ್ತಾ ಇದ್ವಿ. ಅದು ತುಂಬ ಕನ್ವೀನಿಯೆಂಟ್ ಆಗಿತ್ತು, ಹತ್ತಿರದಲ್ಲಿತ್ತು. ಡಾಕ್ಟ್ರು ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡೋರು. ನಂಗೆ ಅವ್ರ ಟ್ರೀಟ್ಮೆಂಟ್ ಎಲ್ಲ ಇಷ್ಟ ಆಗಿತ್ತು. ಬಟ್ ಇಲ್ಲಿ ಮಣಿಪಾಲಿಗೆ ಬಂದಮೇಲೆ ನಾವು ಇಲ್ಲೇ ಹತ್ತಿರದಲ್ಲಿ ತೋರಿಸ್ಬೋದು ಅಂದ್ಕೊಂಡಿದ್ವಿ. ಬಟ್ ಮಣಿಪಾಲಲ್ಲಿ ಯಾರು ರುಮೆಟಾಲಜಿಸ್ಟೇ ಇಲ್ಲ ಅಂದಾಗ ನಾವು ಮಂಗಳೂರಲ್ಲಿ ಹೋಗಿ ತೋರ್ಸೋಕ್ಕೆ ಶುರು ಮಾಡಿದ್ದಾಯಿತು. ಇಲ್ಲಿ ಯಾರಾದರೂ ನಿಮಗೆ ಗೊತ್ತಿರೋ ಹಾಗೆ ಉಡುಪಿ ಮಣಿಪಾಲಲ್ಲಿ ರುಮೆಟಾಲಜಿಸ್ಟ್ ಇದ್ದರೆ, ಅಥವಾ ಯಾರಾದರೂ ನಿಮಗೆ ಪರಿಚಯ ಇರೋರು ಹೋಮಿಯೋಪತಿ ಆಯುರ್ವೇದಿಕ್ ಮೆಡಿಸಿನಿಂದ ಕ್ಯೂರ್ ಆಗಿದ್ದರೆ ಈ ರುಮೆಟಾಯ್ಡ್ ಆರ್ಥ್ರೈಟಿಸು, ನನಗೆ ಕಮೆಂಟ್ಸಲ್ಲಿ ಬರ್ದು ತಿಳಿಸಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಕೂಡ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಟ್ರೈ ಮಾಡಿ ನೋಡ್ಬೋದು. ಈ ರೆಸ್ಟೋರೆಂಟ್ಸ್ಗೆ, ಕೆಫೆಸ್ಗೆ ಹೋದಾಗ ನಾನು ಏನು ಮಾತಾಡಿದ್ರು ರೆಕಾರ್ಡ್ ಆಗಿರಲ್ಲ. ಸುತ್ತಮುತ್ತದ ಗಲಾಟೆನೇ ಜಾಸ್ತಿ ಜೋರಾಗಿ ಕೇಳಿಸ್ತಿರುತ್ತೆ. ಸೊ ನಾವು ನಿಮಗೆ ಹಾಗೆ ಹೇಳ್ತಾ ಇದ್ದೀನಿ. ನಾವು ಪಬ್ಬಾಸಿಗೆ ಬಂದಿರೋದು. ಕಾರ್ತಿಕ್ ನಾನು ಐಸ್ ಕ್ರೀಮ್ ತಿನ್ನಲೇಬೇಕು ಅಂತ ಹೇಳಿದ್ರು.
ಬಟ್ ನನಗೂ ಚರಿತಿಗೂ ಕೋಲ್ಡು ಕಾಫ್ ಆಗಿರೋದ್ರಿಂದ ಬಿಸಿದೇನಾದರೂ ಇರುತ್ತೆ ಆಪ್ಷನು, ನೋಡೋಣ ಬಾ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ. ಕ್ಯಾರೆಟ್ ಹಲ್ವಾ ವಿತ್ ಐಸ್ ಕ್ರೀಮ್ ಆ ಥರ ಎಲ್ಲ ಇತ್ತು ಆಪ್ಷನು. ಬರೀ ಕ್ಯಾರೆಟ್ ಹಲ್ವಾ ಆದರೆ ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ಕೂಡ ಕೊಡ್ತಾರೆ, ಬಿಸಿ ಜಾಮೂನು ಈ ರೀತಿ ಕೂಡ ಆಪ್ಷನ್ ಇತ್ತು. ನಾನು ಹಾಟ್ ಚಾಕೋಲಾವಾ ಕೇಕ್ ತೊಗೊಂಡಿದ್ದೆ, ಅದು ಕೂಡ ಬಿಸಿ ಬಿಸಿ ಇರುತ್ತೆ ಅಂತ. ನಂಗೆ ಚಾಕ್ಲೇಟ್ ಫ್ಲೇವರ್ದು ಏನಿದ್ರು ತುಂಬ ಇಷ್ಟ, ಅದನ್ನು ತೊಗೊಂಡಿದ್ದೆ. ಚರಿತು ಕೂಡ ಟೇಸ್ಟ್ ನೋಡಿದೆ, ಅವನಿಗೂ ಕೂಡ ತುಂಬ ಇಷ್ಟ. ನನ್ನ ಥರನೇ ಚಾಕ್ಲೇಟ್ ಫ್ಲೇವರ್ಸ್ದೆಲ್ಲ ಇಷ್ಟ ಅವನಿಗೆ. ನನ್ನ ಫೇವ್ರೇಟ್ಸು ಕೂಡ ಇಷ್ಟ, ಕಾರ್ತಿಕ್ ಫೇವ್ರೇಟ್ಸು ಕೂಡ ಇಷ್ಟ. ಸೊ ಈಗ ತುಂಬ ಅಂದರೆ ತುಂಬ ಕ್ರೌಡೆಡ್ ಇತ್ತು. ನಾವು ಹೋಗಿ ಬಂದಮೇಲೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಬಸ್ಸಲ್ಲಿ ನಿಮ್ಮನ್ನು ನಾನು ನೋಡಿದೆ ಅಂತ, ಬಟ್ ಮಾತಾಡ್ಸೋಕ್ಕಾಗಿಲ್ಲ ಅಂತ ಹೇಳಿದ್ರು. ಈ ರೀತಿ ನಾನು ಎಲ್ಲಾದರೂ ನೋಡಿದಾಗ ನಿಮಗೆ ದೂರದಿಂದ ನೋಡಿದ್ರು ಕೂಡ ಬಂದು ಮಾತಾಡಿಸಿ, ಅಥವಾ ನೀವು ಅಲ್ಲಿಂದನೇ ಹಾಯ್ ಹೇಳಿದ್ರು ಕೂಡ ನಾನೇ ಬಂದು ನಿಮ್ಮನ್ನು ಮಾತಾಡಿಸ್ತೀನಿ. ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ಭೇಟಿ ಮಾಡಿದಾಗ. ಯಾಕಂದರೆ ನಾವು ವರ್ಚುವಲಾಗಿ ಮಾತಾಡ್ತಾ ಇರ್ತೀವಿ ವಿಡಿಯೋ ಮೂಲಕ, ಬಟ್ ರಿಯಲಾಗಿ ಸಿಕ್ಕಾಗ ಅದೊಂಥರ ಬೇರೆ ಥರ ಖುಷಿನೇ. ಇದೇ ನೋಡಿ ನಾನು ತರಿಸಿರೋಂಥ ಚಾಕೋಲಾವಾ ಕೇಕು. ಈ ಚಾಕೋಲಾವಾ ಕೇಕು ಎಲ್ಲ ಕಡೆ ಚೆನ್ನಾಗಿರೋದಿಲ್ಲ, ಯಾಕಂದರೆ ಚಾಕ್ಲೇಟ್ ಟೇಸ್ಟು ಕೆಲವು ಕಡೆ ಟಾನಿಕ್ ಥರ ಅನಿಸುತ್ತೆ. ಅಥೆಂಟಿಕ್ ಕೆಫೇಸು, ಐಸ್ ಕ್ರೀಮ್ ಪಾರ್ಲರ್ಸು ಮತ್ತು ರೆಸ್ಟೋರೆಂಟ್ಸಲ್ಲಿ ಮಾತ್ರ ಚೆನ್ನಾಗಿರುತ್ತೆ. ಇಲ್ಲಿ ಬಂದಾಗ ಮಸ್ಟ್ ಟ್ರೈ ಇದು ಚಾಕೋಲಾವಾ ಕೇಕು, ತುಂಬ ಡೆಲಿಷಿಯಸ್ ಆಗಿತ್ತು. ಸೊ ವಾಪಸ್ ಹೋಗ್ತಾ ಇದ್ದೀವಿ ಉಡುಪಿಗೆ. ಚರಿತು ಮಲ್ಕೊಂಡ್ಬಿಟ್ಟಿದ್ದಾನೆ ಟಯರ್ಡಾಗಿ. ನಾವು ಹೋಗ್ತಾನೂ ಮಳೆ ಬರ್ತಾನೂ ಮಳೆ, ಫುಲ್ ಜರ್ನಿ ಮಳೆಯಲ್ಲೇ ಮಾಡಿದ್ದು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್, ಚೆನ್ನಾಗಿತ್ತು. ಜಾಸ್ತಿ ಸ್ಪೀಡಾಗಿ ಹೋಗೋಕ್ಕೆ ಹೋಗಲಿಲ್ಲ, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಂದ್ವಿ. ರೈನಲ್ಲಿ ಜರ್ನಿನ ಎಂಜಾಯ್ ಮಾಡ್ತಾ ನಾವು ಎಷ್ಟೇ ಬೇಜಾರಾದರೂ ಏನೇ ಕಷ್ಟ ಇದ್ರೂ ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀವಿ. ನೀವು ಅಷ್ಟೇ. ನಾನು ಆದಷ್ಟು ಬ್ಲಾಗ್ಸಲ್ಲಿ ಈ ಥರ ಏನೇ ಸ್ಯಾಡ್ ನ್ಯೂಸ್ ಇದ್ದರೂ ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲ, ಬಟ್ ಒಂದಲ್ಲ ಒಂದಿನ ನಿಮಗೆ ಹೇಳಲೇಬೇಕಲ್ವ ಈ ವಿಷಯನ, ಅದಕ್ಕೋಸ್ಕರ ಹೇಳಿದ್ದು. ಮನೆಗೆ ಬಂದ್ವಿ. ಆನ್ ದ ವೇ ಸ್ವಲ್ಪ ತರಕಾರಿ ಸಾಮಾನು, ಹಾಲು ಎಲ್ಲ ತೊಗೊಳೋದಿತ್ತು, ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಚರಿತು ನೋಡಿ ಇಲ್ಲಿ ಇವಾಗ ಮಲಗಿದ್ದ, ಎದ್ದು ಬಂದಿದ್ದಾನೆ. ಕಾರ್ ನಿಲ್ಸಿದ ತಕ್ಷಣ ಎದ್ದಿದ್ದಾನೆ. ಅಲ್ಲಿ ಮಲಗಿದ್ದು, ಮಂಗಳೂರಲ್ಲಿ ಮಲಗಿದ್ದು. ಉಡುಪಿಯಲ್ಲಿ ಎಲ್ಲ ಸಾಮಾನು ತೊಗೊಂಡು ಮನೆಗೆ ಬಂದಮೇಲೆ ಎದ್ದಿದ್ದಾನೆ. ಟಯರ್ಡ್ ಆಗಿಬಿಟ್ಟಿದ್ದೀವಿ, ಸ್ವಲ್ಪ ಫ್ರೆಶ್ ಆಗಿ ರೆಸ್ಟ್ ಮಾಡ್ತೀವಿ, ಆಮೇಲೆ ಸಿಗ್ತೀವಿ. ಒಂದು ಪ್ರೋಗ್ರೆಸ್ ಏನಂತಂದರೆ, ನಾನು ಆಲ್ಮೋಸ್ಟ್ ಯೋಗಕ್ಕೆ ರೆಗ್ಯುಲರಾಗಿ ಹೋಗೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಕೆಲವೊಂದು ಸಲ ತುಂಬ ಮೂಗು ಕಟ್ಕೊಂಡು ನೆಗಡಿ ಕೆಮ್ಮು ಎಲ್ಲ ಆದಾಗ, ಬ್ರೀದೇ ಮಾಡೋಕ್ಕಾಗ್ದಿಲ್ದಿದ್ದಾಗ, ಅಲ್ಲಿ ಬ್ರೀದ್ ಔಟ್ ಎಕ್ಸಸೈಸಸ್ಸೇ ಜಾಸ್ತಿ ಇರುತ್ತೆ. ಅದನ್ನೇ ಮಾಡೋಕ್ಕಾಗ್ದಿಲ್ದಾಗ ಹೋದರೂ ವೇಸ್ಟು ಅಂಥೇಳಿ ನಾನು ಅವಾಗಷ್ಟೇ ತಪ್ಪಿಸಿರೋದು. ಅದು ಬಿಟ್ಟರೆ ರೆಗ್ಯುಲರಾಗಿ ಹೋಗ್ತೀನಿ. ಅಲ್ಲಿ ಮಾಡಿಸೋವಂಥ ಎಕ್ಸಸೈಸಸ್ ಎಲ್ಲ ಜಾಯಿಂಟ್ಸಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನಾನು ಯೋಗ ಮಾಡ್ತಿರೋದೇ ಇದೆ ಫಸ್ಟ್ ಟೈಮು. ನಾನು ಫಸ್ಟ್ ಇನಿಷಿಯಲ್ ಡೇಸ್ ಮಾಡ್ತಿದ್ದಿದ್ದು ಯೋಗ ಪೋಸ್ಚರ್ಸ್ಗೂ ಈಗೂ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ತುಂಬ ಕಂಪ್ಯಾರಿಟಿವ್ಲಿ ಫ್ಲೆಕ್ಸಿಬಲ್ ಆಗಿದ್ದೀನಿ. ಇನ್ನೂ ತುಂಬ ಫ್ಲೆಕ್ಸಿಬಲ್ ಆಗೋದು ಬಾಕಿ ಇದೆ, ಬಟ್ ಸ್ಲೋ ಪ್ರೋಗ್ರೆಸ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ನೋ ಪ್ರೋಗ್ರೆಸ್ ಅಂತಾರಲ್ಲ, ಆ ರೀತಿ. ಈಗ ನಾವು ಸೂರ್ಯ ನಮಸ್ಕಾರ ಮಾಡ್ತಾಯಿದ್ದೀವಿ. ಇದರಿಂದ ತುಂಬ ಬೆನಿಫಿಟ್ ಸಿಗುತ್ತೆ. ಎಲ್ಲ ಬಾಡಿ ಪಾರ್ಟ್ಸ್, ಎಲ್ಲ ಆರ್ಗನ್ಸ್ಗೂ ತುಂಬ ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ. ಚರಿತನ ಇಟ್ಕೊಂಡು ಹೇಗಪ್ಪ ಯೋಗಕ್ಕೆ ಹೋಗೋದು, ಇಲ್ಲಿ ಬಿಟ್ಟು ಹೋಗೋದು ಎಲ್ಲಿ, ಏನು ಮಾಡೋದು ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ದಾಗ, ಇಲ್ಲಿ ಬೇರೆ ಅವರು ಕೂಡ ಅವ್ರ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಯೋಗಾಗೆ. ಅವ್ರ ಪಾಡಿಗೆ ಅವ್ರು ಆಟಾಡ್ತಿರ್ತಾರೆ. ಆವಾಗ ಚರಿತ್ಗೂ ಕೂಡ ಫ್ರೆಂಡ್ಸ್ ಇರ್ತಾರೆ, ಆಟಾಡ್ತಿರ್ತಾನೆ. ನಾನು ಪಾಡಿಗೆ ನಾನು ಯೋಗ ಮಾಡ್ಬೋದು ಅಂತ ಇಲ್ಲೆಲ್ಲ ಹೇಳಿದ್ರು ನಂಗೆ ಪರಿಚಯ ಇರೋರು. ಆವಾಗ ಟ್ರೈ ಮಾಡೋಣ ಅಂತ ನಾನು ಒಂದಿನ ಕರ್ಕೊಂಡೋಗಿದ್ದೆ. ಅವನು ಕೂಡ ಅಲ್ಲಿ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಆಟಾಡ್ತಾ ಇರ್ತಾನೆ. ನಾನು ಪಾಡಿಗೆ ನಾನು ಯೋಗ ಮಾಡ್ತಿರ್ತೀನಿ. ಮಧ್ಯ ಮಧ್ಯ ಬರ್ತಿರ್ತಾನೆ, ಹಗ್ ಮಾಡೋಕ್ಕೆ, ಕಿಸ್ ಕೊಡೋಕ್ಕೆ ಎಲ್ಲ ಬಂದು ಹೋಗ್ತಾನೆ. ಬಟ್ ಏನೂ ಜಾಸ್ತಿ ತೊಂದರೆ ಕೊಡೋದಿಲ್ಲ. ಸೊ ಆರಾಮಾಗಿ ಯೋಗ ಕೂಡ ಮಾಡೋಕ್ಕಾಗ್ತಾಯಿದೆ. ನೀವು ಕೂಡ ಫಿಟ್ನೆಸ್ಗೋಸ್ಕರ ಯೋಗ ಮಾಡ್ಬೋದು, ಜಿಮ್ ಮಾಡ್ಬೋದು, ಮನೆಯಲ್ಲೇ ಎಕ್ಸಸೈಸ್ ಮಾಡ್ಬೋದು, ವರ್ಕೌಟ್ ಮಾಡ್ಬೋದು. ಯಾವುದೇ ರೀತಿಯಾದ ಒಂದು ಹಾಫ್ ಆನ್ ಅವರ್ ಟು 1 hour ಯಾವುದೇ ರೀತಿಯಾದ ಎಕ್ಸಸೈಸ್ ಮಾಡಿದ್ರೂ ಕೂಡ ನಿಮಗೆ ತುಂಬ ರಿಫ್ರೆಶ್ ಅನಿಸುತ್ತೆ. ಮೈಂಡ್ ಮತ್ತು ಬಾಡಿ ಎರಡೂ ಎನರ್ಜೈಸ್ಡ್ ಅನಿಸುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ.
ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಇನ್ಮೇಲೆ ರೆಗ್ಯುಲರ್ ಆಗಿ ನಾನು ಮೀಲ್ ಪ್ಲೇಟ್ ಶೇರ್ ಮಾಡೋದು, ಹಾಗೆ ವೆಯ್ಟ್ ಲಾಸು, ಫಿಟ್ನೆಸ್ ಜರ್ನಿನೂ ಕೂಡ ಶೇರ್ ಮಾಡ್ತಿರ್ತೀನಿ. ನೀವು ನನ್ನನ್ನು ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ನೋಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ. ಹಾಗೆಯೇ ನೈಟು ನಮಗೆ ರಶ್ಮಿ ಮ್ಯಾಮು, ನಮ್ಮ ನೇಬರ್ ಮ್ಯಾಮು, ಬಂಗುಡೆ ಫಿಶ್ದು ಮಸಾಲ ಫ್ರೈ ಕೊಟ್ಟಿದ್ರು, ತುಂಬ ಟೇಸ್ಟಿಯಾಗಿ ಮಾಡಿ ಕೊಟ್ಟಿದ್ರು. ಇಲ್ಲಿ ನೋಡ್ತಿರ್ಬೋದು ನೀವು, ನೋಡೋಕ್ಕೆ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಅದನ್ನು ದೋಸೆ ಜೊತೆ ತಿಂದು ಎಂಜಾಯ್ ಮಾಡಿದ್ವಿ. ಕಾರ್ತಿಕ್ ರೊಟ್ಟಿ ಜೊತೆ ತಿಂದರು. ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.